ಬಾರೋ. ಶಿವಣ್ಣ, ಇದ್ಯಾಕಪ್ಪ ಈ ಮಳೆಯಲ್ಲಿ ಟೇಷನ್ ಹತ್ರ ಕರ್ಕೊಂಬಂದೆ? ಇನ್ಸ್ಪೆಕ್ಟರ್ ಹತ್ರ ಸ್ವಲ್ಪ ಹೇಳೋದು ಕೇಳೋದು ಬಾಕಿ ಉಳಿದಿದೆ. ಅದಕ್ಕೆ ಸರಿಯಾದ ಸಮಯ ಸಿಕ್ಕಿರಲಿಲ್ಲ. ಹೇಳೋದನ್ನ ಹೇಳ್ಬಿಟ್ಟು ಅವ್ರು ಕೇಳೋದನ್ನ ಕೇಳಿಸ್ಕೊಂಡು ಹೋಗೋಣ ಅಂತ. ಬಾ. ಹೇಳೋದು ಕೇಳೋದಾ? ಏನೋ ಒಕ್ಟೊಕ್ಟಾಗಿ ಮಾತಾಡ್ತಿದ್ಯಲ್ಲ, ಅದೇನು ಸರಿಯಾಗಿ ಹೇಳ್ಬಾರ್ದೆ? ನನ್ನನ್ನು ಕಾಪಾಡಿದ್ದಕ್ಕೆ ಧನ್ಯವಾದ ಹೇಳಬೇಕಿತ್ತು. ಕೋರ್ಟ್ನಲ್ಲಿ ಅವ್ರಿಗಾದ ಅವಮಾನಕ್ಕೆ ಅವ್ರ ಹತ್ರ ಕ್ಷಮೆ ಕೇಳಬೇಕಿತ್ತು. ಅದಕ್ಕೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದೆ. ಈಗಿದೆಲ್ಲ ಬೇಕಾ? ಖಂಡಿತ ಬೇಕು ಕೆಂಪ. ನನಗೆ ಕೆಟ್ಟದ್ದು ಬಯಸೋರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋನು ನಾನು. ಅಂಥದ್ರಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನಗೆ ಒಳ್ಳೇದು ಮಾಡಿದವ್ರಿಗೆ ನನ್ನಿಂದ ಕೆಟ್ಟದಾಗಿದೆ. ಅವ್ರ ಹತ್ರ ಮಾತಾಡದೆ ಹೋದರೆ ತಪ್ಪಾಗತ್ತೆ. ತಪ್ಪು ಅದಲ್ಲ ಕಣಪ್ಪ, ನೀನು ಒಳಕ್ಕೆ ಹೋದರೆ ತಪ್ಪಾಯ್ತದೆ. ಮೊದಲೇ ಆ ಇನ್ಸ್ಪೆಕ್ಟ್ರ್ ಸರಿ ಇಲ್ಲ, ಅದು ಬೇರೆ ಆ ನಡ್ ಕ್ಲಾಸಿನ ನಂಜಪ್ಪನ. ಅಲ್ಲ, ಆ ನಂಜಪ್ಪನ ಒಂಟಿ ಕಾಲ ನಿಲ್ಲಿಸಿ ಪಂಚೆ ಉದುರಿಸಿದ್ನಂತೆ. ನಾವು ಬೇರೆ ಪಂಚೆ ಲುಂಗಿ ಉಟ್ಕೊ ಬಂದ್ಬಿಟ್ಟಿದ್ದೀವಿ. ಸುಮ್ಮನೆ ಯಾಕೆ ಕಿರಿಕು ಅಂತ. ನಾವು ಬಂದಿರೋದು ಕಿರಿಕ್ ಮಾಡೋದಕ್ಕಲ್ಲ, ಸುಮ್ಮನೆ ನಡಿ. ಅಯ್ಯೋ, ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ ಶಿವಣ್ಣ. ನಾವು ಸುಮ್ಕೆ ಇದ್ರು ಅವನೇ ಕಿರಿಕ್ ಮಾಡ್ತಾನೆ ಅಂತ ಕಿರೋತ್ಕ ಅವನು. ನೋಡು, ಒಬ್ಬರ ಬಗ್ಗೆ ಮಾತಾಡೋವಾಗ ಗೌರವ ಕೊಟ್ಟು ಮಾತಾಡೋದನ್ನು ಕಲ್ತ್ಕೊ. ಹಂಗಲ್ಲ ಶಿವಣ್ಣ, ನಾವೇ ಸಮಸ್ಯೆನ ಹುಡ್ಕೊಂಡೋಗಿ ಸುಮ್ಮನೆ ಸಮಸ್ಯೆನ ಎದುರಾಕೊಳ್ಳೋದು ಯಾಕೆ ಅಂತ ಅಷ್ಟೇ. ಸಮಸ್ಯೆ ಬಂದ ತಕ್ಷಣ ಬೆನ್ ತೋರಿಸಿ ಓಡ್ ಹೋಗೋದಲ್ಲ, ಅದನ್ನು ಎದುರಿಸಿ ಎದೆ ಕೊಟ್ಟು ನಿಲ್ಲೋದೇ ಗಂಡಸರ ಲಕ್ಷಣ. ನನ್ನ ಬಗ್ಗೆ ಗೊತ್ತಿದ್ದು ನೀನು ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡು, ನೀನು ಒಳಗೆ ಬರ್ತೀಯಾ? ಬಾ, ಇಲ್ಲ ಇಲ್ಲೇ ನಿಂತ್ಕೋ. ಶಿವಣ್ಣ, ನೀನು ಪರಲೋಕಕ್ಕೆ ಕರೆದ್ರೂ ಬೇಕಾದ್ರೂ ಬರ್ತೀನಿ. ಅಂಥದ್ರಲ್ಲಿ ಟೇಷನ್ ಒಳಗೆ ಬರೋಕ್ಕಿಲ್ವೇ? ನಡಿ, ಅದೇನಾಯ್ತದ ನೋಡ್ಬಿಡೋಣ. ಒಂದು ವಿಷಯ, ನೀನು ಪಂಚೆನ ಭದ್ರ ಕಟ್ಕೋ, ನಾನು ಲುಂಗಿನ ಬಿಗ್ಗಿಯ ಕಟ್ಕೊಬಿಡ್ತೀನಿ. ಏಯ್, ಸುಮ್ಮನೆ ನಡಿ. ಸರ್, ಗೊತ್ತಿಲ್ಲ ಅಂತ ಹೇಳಿದಲ್ಲ ಸರ್. ಏಯ್, ಕರೆ ಒಪ್ಕೊಂಡ್ರ ಭಾಳ ಬರೋಬ್ಬರಿ ಆಕೈತಿ. ಇಲ್ಲ ಅಂದ್ರೆ ಇದ ಲಾಟಿಗೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹೊಡಿಬಾರ್ದ ಜಾಗದಾಗ ಹೊಡೆದೆ ಅಂದ್ರ ಮಗನ. ಇಲ್ಲ ಸರ್, 3 ದಿನ ಊಟ ಮಾಡಬೇಕು ಬೇಡ ಅಂತ ಯೋಚನೆ ಮಾಡ್ತಿ ಮಗನ. ಸರ್ ಹೊಡಿಬಿಡಿ ಸರ್. ಸರ್ ದಯವಿಟ್ಟು ಹೊಡಿಬಿಡಿ ಸರ್. ಬಿಟ್ಬಿಡಿ, ಹೊಡಿಬಿಡಿ ಸರ್. ನನ್ನ ಬಗ್ಗೆ ಏನು ಗೊತ್ತಿಲ್ಲ. ಮಗನ, ಸುಳ್ಳು ಬಗಳತಿ. ಸುಳ್ಳು ಬಗಳದಿ ಅಂತಂದ್ರೆ ನೀನು ಚರ್ಮ ಸುಲಿದು ನನ್ನ ಚಪ್ಪಲಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಹೆಸರು ದ್ರೋಣ ದೊಡ್ಡ ಮನಿನ ಅಲ್ಲ ಮಗನ. ಸರ್ ಹೊಡಿಬಿಡಿ ಸರ್. ಶಿವಣ್ಣ, ಮೊದಲೇ ಅವ್ನು ಗರ್ಮಗವನೇ. ಈಗ ಅವ್ನು ಮುಂದೆ ಹೋದ್ರೆ ಪಂಚೆ ಬಿಚ್ಚೋದಂತೂ ಗ್ಯಾರಂಟಿ. ನಡಿ ಹೋಗ್ಬಿಡೋಣ. ಏಯ್, ಸುಮ್ಮನೆ ನಿಂತ್ಕೊಳ್ಳೋ. ಓ ಶಿವಣ್ಣ ಅವರೇ, ನೀವೇ ನಿಲ್ಲಿ. ಸಾಹೇಬ್ರನ್ನ ಭೇಟಿ ಆಗ್ಬೇಕಿತ್ತು. ಬನ್ನಿ. ಪರವಾಗಿಲ್ಲ, ಯಾರನ್ನೋ ವಿಚಾರಣೆ ಮಾಡ್ತಿದ್ದಾರೆ ಅನ್ಸತ್ತೆ. 1 ನಿಮಿಷ ಇರಿ. ಸರ್ ಬೇಡ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಸರ್, ಶಿವರಾಜ್ ಅವರು ಬಂದಿದ್ದಾರೆ. ಯಾರು, ಅಮೆರಿಕಾ ಪ್ರೆಸಿಡೆಂಟ್? ಅಲ್ಲ ಸರ್, ನಮ್ಮೂರ್ ಪಂಚಾಯತಿ ಪ್ರೆಸಿಡೆಂಟು ಶಿವರಾಜ್ ಅವರು ಬಂದಿದ್ದಾರೆ. ಯಾವಾದ್ರೇನ್ರಿ? ಅವನಿಗೇನು 2 ಕೊಂಬದವ ತಲೆ ಮೇಲೆ. ಇಲ್ಲೇ ವಿಚಾರಣೆ ನಡೆಯಕತೈತಿ, ಗೊತ್ತಿಲ್ಲ? ವೇಟ್ ಮಾಡಕ್ ಹೇಳ್ರಿ. ಶಿವಣ್ಣ, ಅವನು ಯಾಕೋ ಮರ್ಯಾದಿಲ್ದ ಮಾತಾಡ್ತವನೆ. ಇದು ಯಾಕೋ ಸರಿ ಇರಲ್ಲ. ನಡಿ ಹೋಗ್ಬಿಡೋಣ. ನೀನು ಬೇಕಿದ್ರೆ ಹೋಗು, ನಾನು ಅವ್ರ ಜೊತೆ ಮಾತಾಡ್ಕೊಂಡೇ ಬರ್ತೀನಿ. ಸರ್ ನನಗೇನು ಗೊತ್ತಿಲ್ಲ. ನಿನಗೆ ಯಾವ ನನ್ನ ಮಗ ಕುಂದ್ರ ಕೇಳ್ದ? ನಿನಗ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲಲ್ಲ? ಟಿಪ್ ಟಾಪ್ ಆಗಿ ಊರು ತುಂಬ ಶರ್ಟು ಪಂಚೆ ಹಾಕೊಂಡು ಓಡಾಡ್ತಿ, ಆದ್ರ ಮಾಡೋದೆಲ್ಲ ಸಣ್ಣ ಕೆಲಸ. ಪೊಲೀಸ್ ಅಂದ್ರೆ ಏನಂತ ತಿಳಿದಿಲ್ಲ? ನಮ್ಮ ಕೈಯಾಗ ಏನು ಮಾಡ್ಕೊಳಕ್ ಆಗಂಗಿಲ್ಲ ಅಂತ ತಿಳಿದಿ.
ತಾಸಿಗೊಮ್ಮೆ ಮಾತು ಬದಲಾಯಿಸ್ತಿ ನಿನ್ನ ನಾಳೆಗೆ ಸಿಳಿ ನರಿಗೆ ಹಾಕ್ಬಿಟ್ಟೆ ಮಗನ. ನನಗೇನು ಗೊತ್ತಿಲ್ಲ, ಬಿಟ್ಬಿಡಿ ಸರ್. ನಂದು ತಪ್ಪಿಲ್ಲ ಸರ್. ತಪ್ಪು ಮಾಡಿಲ್ಲ ನೀನು. ನಂಬಿಕೆ ದ್ರೋಹ ಮಾಡೋದು ತಪ್ಪಲ್ಲನು? ತಪ್ಪು ಮಾಡಿದವ್ರನ್ನ ಕಾಪಾಡೋದು ತಪ್ಪಲ್ಲನು? ಇಷ್ಟಕ್ಕ ಆಟ ಮುಗ್ದಿಲ್ಲ, ಇನ್ನ ಬಾಕಿ ಐತಿ. ನೀನು ಕಾಪಾಡ್ದವ್ರನ್ನ ವಾಪಸ್ ಕಟ್ಕಟೆಗೆ ಹೇಳೋದವ್ರಿಗೆ ಶಿಕ್ಷೆ ಕೊಡಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ದ್ರೋಣ ದೊಡ್ಡ ಮನಿನ ಅಲ್ಲ ಮಗನ. ಅಲ್ಲ ರೀ, ಅಷ್ಟಕ್ಕೆಲ್ಲ ಯಾಕೆಷ್ಟು ಅಪ್ಸೆಟ್ ಆಗಿದ್ದೀರಾ? ಮತ್ತೆ ನನ್ನ ಎಲ್ಲ ಉಪಾಯಗಳು ತಲೆ ಕೆಳಗಾಗಿ ನನ್ನ ಕೊರಳಿಗೆ ಕುಣಿಕೆ ಆಗ್ತಿರ್ಬೇಕಾದ್ರೆ ಅಪ್ಸೆಟ್ ಆಗದೆ ಇರುತ್ತಾ? ರೀ, ನನ್ನ ಮಾತು ಕೇಳಿ. ನೋಡು, ಈಗ ನಾನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ರೀ ನೋಡಿ, ನೀವೇನೋ ಬೇಜಾರು ಮಾಡ್ಕೋಬೇಡಿ. ಇವಾಗ ನೀವು ರೆಸ್ಟ್ ಮಾಡ್ತಾ ಇರಿ. ನಾನು ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತರೆ ನಿಮ್ಗೆ ಊಟ ತಗೊಂಡು ಅಲ್ಲಿಗೆ ಬಂದ್ಬಿಡ್ತೀವಿ. ನೋಡು, ನಾನು ಹೇಳಿದ್ನಲ್ಲ, ನಾನು ಯಾರು ಮೀಟ್ ಮಾಡೋದು ಬೇಡ, ನನಗೆ ಡಿಸ್ಟರ್ಬ್ ಆಗ್ತಿದೆ ಅಂತ. ನಾನು ಆರಾಮಾದ್ಮೇಲೆ ನಾನೇ ಫೋನ್ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ರೀ, ಒಂದು ನಿಮಿಷ ನನ್ನ ಮಾತು ಕೇಳಿ. ಹಲೋ ಹಲೋ, ಏನಾಯ್ತೆ? ಅಮ್ಮ, ಇವ್ರು ತುಂಬಾ ಬೇಜಾರು ಮಾಡ್ಕೊಂಡಿದಾರಮ್ಮ. ಮನೆಗೆ ಬರ್ತೀವಿ ಅಂತ ಹೇಳಿದ್ರೆ ಇವಾಗ ಯಾರೂ ಬರಬೇಡಿ, ನಂಗೆ ಯಾರ ಜೊತೆನೂ ಮಾತಾಡೋ ಮೂಡಿಲ್ಲ, ನಂಗೆ ಸಮಾಧಾನ ಆದಾಗ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಮ್ಮ. ಅಯ್ಯೋ, ನಾವು ಊಟ ತಗೊಂಡೋಗುವ ಅನ್ಕೊಂಡಿದ್ವಿ. ಅವ್ನು ಯಾಕಂಗೆ ಮಾತಾಡ್ದ? ಏನಾಯ್ತಂತೆ? ಅದೇ ಅಮ್ಮ, ಅವ್ರು ಅನ್ಕೊಂಡಿದ್ದು ಏನೂ ಆಗಿಲ್ಲ ಅಂತ ಅವ್ರು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಆ ಶಿವಣ್ಣನ ಕೊಲೆ ಕೇಸಲ್ಲಿ ಇಂದ್ರ ಜೈಲಿಗೆ ಹೋಗ್ತಾನೆ. ಅದೇ ನೆನ್ಪಲ್ಲಿ ನರಳಿ ಅವ್ರ ಅಪ್ಪ ಅಮ್ಮ ಇಬ್ರು ನೇಣು ಹಾಕೊಂಡು ಸಾಯ್ತಾರೆ. ಹಾಳ ತುಳಸಿ ಬೀದಿ ಪಾಲಾಗ್ತಾಳೆ. ಆಮೇಲೆ ನಾವೆಲ್ಲರೂ ಖುಷಿಯಾಗಿರ್ಬೋದು ಅಂತ ಅವ್ರು ಏನೇನೋ ಅನ್ಕೊಂಡಿದ್ರು ಅಮ್ಮ. ಅದನ್ನ ಹಾಳದ ಇನ್ಸ್ಪೆಕ್ಟರ್ ಬಂದು ಆ ಶಿವಣ್ಣನ್ ಕಾಪಾಡ್ದ. ಈ ಶಿವಣ್ಣ ಇಂದ್ರನ್ ಕಾಪಾಡ್ದ. ಆ ಹಾಳದಿಂದ್ರ ಇಡೀ ಫ್ಯಾಮಿಲಿನೇ ಕಾಪಾಡ್ಕೊಂಡ್ಬಿಟ್ಟ. ಆದ್ರೆ ಇವಾಗ ನನ್ನನ್ ಕಾಪಾಡೋರು ಯಾರು ಅಂತ ಕೊರಗ್ತಿದಾರಮ್ಮ. ಅವನ್ ಯಾಕೆ ಕೊರಗ್ಬೇಕು? ಅವನಿಗೆ ಅಂತ ನಾವಿಲ್ವೇ? ಅಷ್ಟಕ್ಕೂ ಇವಾಗ ಅವನ್ಗೇನಾಗೈತೆ ಅಂತ ಚಿಂತೆ ಮಾಡ್ಬೇಕು ಹೇಳು. ಬುದ್ಧಿವಂತಿಕೆಯಿಂದ ಆ ತಿಕ್ಲು ಇನ್ಸ್ಪೆಕ್ಟರ್ಗೆ ಚಳ್ಳೆ ಹಣ್ಣು ತಿನ್ಸಿ ರಾಜ್ ನಂಗೆ ಹೊರಗೆ ಬಂದವನೆ. ಅಂತವ್ನು ಹೋಗಿ ಯಾಕೆ ಹೆದರ್ಕೋಬೇಕು? ಇನ್ನೂ ಧೈರ್ಯವಾಗಿರ್ಬೇಕು. ಅದ್ ಹಾಗಲ್ಲ ಅಮ್ಮ. ಏನೂ ಇಲ್ಲ, ಸುಮ್ಕಿರು. ಅಲ್ವೇ, ನಿನ್ ಗಂಡ ಆ ನೀಲಿ ಕಣ್ಣು ಹೋಗಕ್ಕೆ ಅದೇನೋ ಮಾಡ್ಕತೀನಿ ಅಂತಿದ್ನಲ್ಲ, ಮಾಡ್ಕಣ್ಣೆ? ಲೆನ್ಸ್ ಹಾಕ್ಸಿದಾರಮ್ಮ. ಇವಾಗ ಅದರಿಂದನೇ ಸ್ವಲ್ಪ ತಲೆನೋವು ಬರ್ತಿದೆ ಅಂತ ಹೇಳ್ತಿದ್ರು. ಓ, ಆ ತಲೆನೋವು ಬಂದಿರ್ತದಲ್ಲ, ಅದಕ್ಕೆ ಹಂಗ್ ಮಾತಾಡಿರ್ತಾನೆ. ಅವನೇನ್ ಎದ್ರಕೊಂಡಿರಲ್ಲ ಬಿಡು. ಅಯ್ಯೋ ಅಮ್ಮ, ಸ್ವಲ್ಪ ಸುಮ್ನೆ ಇರ್ತ್ಯಾ? ಯಾವಾಗ್ಲೂ ನಿಂದೆ ನೀನ್ ಹೇಳ್ತೀಯಲ್ಲ ಅಮ್ಮ. ಅವ್ರು ಏನ್ ಹೇಳಿದ್ರು ಅಂತ ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊಳಮ್ಮ.